ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಟ್ರಾವೆಲ್ ವಿತ್ ಮಹರ್ಷಿ. ಏನಪ್ಪಾ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ವಿಧಾನಸೌಧದ ಮುಂದೆ ನಿಂತಿದ್ದೇನೆ ಅಂತ ನೋಡ್ತಾ ಇದ್ದೀರಾ? ಹೌದು, ಇವತ್ತು 2025ರಲ್ಲಿ ನಡೆಯುತ್ತಿರುವಂತಹ ಕಬ್ಬನ್ ಪಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಮೊಟ್ಟ ಮೊದಲನೆಯ ಹೂಗಳ ಹಬ್ಬಕ್ಕೆ ತಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಬನ್ನಿ, ಈ ಒಂದು ಹೂವಿನ ಹಬ್ಬವನ್ನ ಹೇಗೆ ಸಂಭ್ರಮಿಸಿದ ಆಚರಣೆ ಮಾಡ್ತಿದ್ದಾರೆ ಎಲ್ಲರೂ ಅಂತಾನೆ ಅದನ್ನ ತೋರ್ಸಕ್ಕಂತಾನೆ ನಾನು ಬಂದಿದ್ದೀನಿ. ಅದರಲ್ಲೂ ಈ ಒಂದು ವಿಧಾನಸೌಧದಿಂದ ಈ ಕಡೆ ಎಂಟ್ರೆನ್ಸ್ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ವಿಧಾನಸೌಧದ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಇದೆ, ಬಟ್ ಅದನ್ನೆಲ್ಲ ಒಂದು ಹೊಸ ವಿಡಿಯೋದಲ್ಲಿ ನನಗೆ ಹೇಳೋಣ. ಅದ್ರ ಬಗ್ಗೆ ಇರಲಿ. ನಮಗೆ ಈಗ ಬಂದು ಹೂವಿನ ಹಬ್ಬದ ಬಗ್ಗೆ ಮಾತಾಡೋಣ. ಹೂಗಳು ಎಷ್ಟು ಜಾತಿ ಹೂಗಳಿದ್ದಾವೆ, ಅದರಿಂದ ಏನೇನೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡೋಣ. ಈ ಎಂಟ್ರೆನ್ಸ್ ಮುಖಾಂತರ ನಾವು ಈಗ ಡೈರೆಕ್ಟ್ ಹೋಗ್ತಾ ಇದ್ದೀವಿ ಹೂವಿನ ಹಬ್ಬಕ್ಕೆ. ನೋಡಿ 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 ಎಷ್ಟು ಚೆನ್ನಾಗಿದೆ ಅಂತಂದರೆ ತುಂಬ ಚೆನ್ನಾಗಿದೆ. ನೀವೇನು ನೋಡ್ತಾ ಇದ್ದೀರ ಇದು ಹೂಗಳ ಹಬ್ಬದ ಒಂದು ಎಂಟ್ರೆನ್ಸ್ ಆಗಿರ್ತದೆ, ಪ್ರಮುಖ ಮುಖ್ಯ ದ್ವಾರ ಆಗಿರ್ತದೆ. ಇಲ್ಲಿಂದನೇ ನಮ್ಮ ಜರ್ನಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆಲ್ರೆಡಿ ತುಂಬ ಜನ ಬಂದಿದ್ದಾರೆ. ನಾನು ಬಂದಾಗ ಸ್ವಲ್ಪ ಸಮಯ ತುಂಬಾ ಆಗಿತ್ತು. ಆಲ್ರೆಡಿ ತುಂಬ ಜನ ಕ್ಯೂನಲ್ಲಿ ನಿಂತಿದ್ರು. ನಾನು ಟಿಕೆಟ್ ತೊಗೋಬೇಕಿತ್ತು, ಆದರೆ ಟಿಕೆಟ್ ಕೂಡ ಕೌಂಟರ್ನಲ್ಲಿ ಜನ ಇದ್ದಾರೆ, ಆದರೆ ಟಿಕೆಟ್ ಕೊಡೋದು ಮಾತ್ರ ತುಂಬ ನಿಧಾನ ಆಗ್ತಾ ಇದೆ. ಎಷ್ಟು ಜನ ಅಂದರೆ ಅಷ್ಟು ಜನ ಇದ್ದಾರೆ. ರಂಜಿಸ್ತಾ ಇದೆ ನಮ್ಮ ಕರ್ನಾಟಕದ ಒಂದು ಧ್ವಜ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕರ್ನಾಟಕದ ಧ್ವಜದಿಂದ ಒಂದು ಅಲಂಕಾರ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಡೆ ಎಲ್ಲ ಈ ಹೂವು ಅಂದರೆ ಚೆಂಡು ಹೂವು ಅಂದರೆ ತುಂಬಾ ಫೇಮಸ್ಸು. ಇನ್ನು ಕೇಳ್ತೀರಾ ಚೆಂಡು ಹೂವು ಬಗ್ಗೆ? ಬನ್ನಿ, ಮುಂದೆ ಹೋಗ್ತಾ ನಿಮ್ಗೆ ತೋರಿಸ್ತೀನಿ. ಇವತ್ತು ನೀವೆಲ್ಲೂ ನೋಡಿರೋಕ್ಕಾಗೋದಿಲ್ಲ ಇಷ್ಟು ತರಹದ ಹೂಗಳನ್ನು. ಯಾವ ಥರ ಡಿಸೈನ್ ಮಾಡಿದ್ದಾರೆ ಹೂಗಳನ್ನು ಅಂದರೆ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇವಾಗೇನು ನೋಡ್ತಾ ಇದ್ದೀರಾ, ಇದು ಹೂಗಳ ಹಬ್ಬಕ್ಕೆ ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ ಇರುವಂತಹ ಒಂದು ದೃಶ್ಯ. ಮೊದಲನೇದಾಗಿ ಇದೇನಪ್ಪ ಈ ಥರ ಇದೆ ಅಂತ ನೋಡ್ತಾ ಇದ್ದೀರಾ. ಫುಲ್ಲು ಕ್ರೌಡ್ ಇದೆ. ಇವತ್ತು ಬೇರೆ ವೀಕೆಂಡು. ನೀವು ನೋಡ್ತಾ ಇರೋದು ಈಗ ಹಂಪಿಯ ಕಲ್ಲಿನ ರಥೋತ್ಸವವನ್ನು ಒಂದು ಹೂವು ಮತ್ತು ಏನೋ ಮರಗಳ ಎಲೆಗಳಿಂದ ಎಷ್ಟು ಚೆನ್ನಾಗಿ ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಇದು ಬಂದು ಹಂಪಿಯ ಕಲ್ಲಿನ ರಥೋತ್ಸವ, ಬಟ್ ಇದು ಹೂವಿನಿಂದನೇ ನಿರ್ಮಾಣ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ಅಷ್ಟು ಚೆನ್ನಾಗಿದೆ. ನೋಡಿ, ಕಲ್ಲಿನ ರಥೋತ್ಸವಕ್ಕೂ ಈ ರೇಂಜಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿದೆ. ಇನ್ನು ಸಾವಿರಾರು ಜಾತಿಯ ಹೂಗಳನ್ನು ನಾವು ನೋಡ್ಬೋದು. ಹೂಗಳ ರಾಜ ಯಾರು? ಸುಗಂಧ ರಾಜ. ಅದೇ ಥರ ನೀವು ನೋಡ್ಬೋದು. ಎಷ್ಟು ಹೂಗಳಿದೆ ಅಂದರೆ ತುಂಬ ಹೂಗಳಿದೆ ಇಲ್ಲಿ. ನೀವು ಈ ಥರ ಹೂಗಳನ್ನು ಬೇರೆ ಕಡೆ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿಯೇ ಕಬ್ಬನ್ ಪಾರ್ಕಲ್ಲಿ 2025ರಲ್ಲಿ ಮೊದಲನೇ ಬಾರಿಗೆ ನಡೆಯುತ್ತಿರುವಂತಹ ಇದು ಒಂದು ಹೂಗಳ ಹಬ್ಬ ಆಗಿರುತ್ತೆ. ಯಾವ ವರ್ಷನೂ ಸಮೇತ ಈ ಒಂದು ಹೂಗಳ ಹಬ್ಬವನ್ನು ಕಬ್ಬನ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿರಲಿಲ್ಲ. ಬಟ್ ಈ ಒಂದು 2025ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಹೂಗಳ ಹಬ್ಬವನ್ನು ಆಯೋಜನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ನೋಡ್ಬೋದು, ಹೂಗಳನ್ನು ನಾವು ಬೇರೆ ಕಡೆ 1-2 ನೋಡ್ಬೋದು, ಆದರೆ ಇಲ್ಲಿ ನಾವು ಲಕ್ಷಾಂತರ ಜಾತಿಯ ಹೂಗಳನ್ನು ನೋಡ್ಬೋದು. ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲೂ ನೋಡೋಕ್ಕಾಗಲ್ಲ. ನಾರ್ಮಲ್ ಆಗಿ ಏನು ಆಗಸ್ಟ್ 15ನೇ ತಾರೀಕು ಬರುತ್ತೆ, ಆ ಒಂದು ದಿನದಲ್ಲಿ ಲಾಲ್ಬಾಗಲ್ಲಿ ಹೂಗಳ ಒಂದು ಪ್ರದರ್ಶನವನ್ನು ನಾವು ನೋಡ್ತಾ ಇದ್ವಿ. ಬಟ್ ಬೆಂಗಳೂರಿನಲ್ಲಿ ಇದು ಒಂದು ಹೂಗಳ ಪ್ರದರ್ಶನ ತುಂಬ ಚೆನ್ನಾಗಿದೆ. ಬನ್ನಿ ನೋಡೋಣ ಯಾವ್ಯಾವ ರೀತಿ ಯಾವ್ಯಾವ ಹೂಗಳಿದೆ, ಏನೇ ನಿರ್ಮಾಣ ಮಾಡಿದ್ದಾರೆ ಹೂಗಳಿಂದನೇ ಅಂತ. ತುಂಬ ಚೆನ್ನಾಗಿದೆ. ಹೋಗ್ತಾ ನಿಮಗೆ ಹೊಸ ಹೂಗಳು, ಹೊಸ ಆಕೃತಿಗಳು ಎಲ್ಲವನ್ನು ತೋರಿಸ್ತೀನಿ. ನೀವು ನೋಡ್ತಾ ಇರಿ, ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರಿ. ನಾನು ತೋರಿಸ್ತಾ ಇರ್ತೀನಿ. ಇದೇ ನಮ್ಮ ಕೆಲಸ ಆಗಿರುತ್ತೆ. ಸೂರ್ಯ ಯಾವ ರೀತಿ ಹೊಳಿತಾ ಇದ್ದಾನೆ, ಅದೇ ಥರ ಒಂದು ಹೂವಿನ ಅಲಂಕಾರದಿಂದ ಸೂರ್ಯನ ಆಕೃತಿಯನ್ನು ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಎಲ್ರಿಗೂ ಬೆಳಕನ್ನು ಕೊಡ್ತಾ ಇದ್ದಾನೆ ಸೂರ್ಯನಂತಾನೆ. ಹಾಗೆ ಮುಂದೆ ಬಂದರೆ ಏನು ಗುರು, ಪೈನಾಪಲ್ ಈ ರೇಂಜಿಗಿದೆ.
ಇದು ನ್ಯಾನೋ ಬನಾನಾ ಅಲ್ಲ, ಇದು ಹೂವಿನ ಬನಾನಾ ಆ್ಯಂಡ್ ಆ್ಯಪಿಲ್. ನೋಡ್ತಾ ಇರ್ಬೋದು ನೀವು. ಜನ ಒಂದು ಯಾವುದಾದ್ರೂ ಒಂದು ಚೆನ್ನಾಗಿದೆ ಅಂದರೆ ಸಾಕಲ್ಲಿ ಸೆಲ್ಫಿಗೆ ಮುಗಿ ಬಿದ್ದಿರ್ತಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಸೆಲ್ಫಿ ತಗೊಳ್ತಾ ಇರ್ಬೋದು ಅಂದರೆ, ಇಷ್ಟು ದೊಡ್ಡ ಒಂದು ಪೈನಾಪಲ್ಲು ಮತ್ತು ಆ್ಯಪಲ್ಲನ್ನು ನೀವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಪೈನಾಪಲ್ಲು ಮತ್ತು ಆ್ಯಪಲ್ಲು. ಹಾಗೆ ಮುಂದೆ ಬಂದರೆ ಹೂಗಳನ್ನು ಯಾವ ರೀತಿ ಒಂದು ಜೋಡಿಸಿದ್ದಾರೆ ಅಂದರೆ ನೋಡ್ಬೋದು ನೀವು. ತುಂಬ ಅಂದರೆ ತುಂಬ ಚೆನ್ನಾಗಿ ಜೋಡಿಸಿದ್ದಾರೆ. ಏನಪ್ಪ ಇದು ಹೂವಿನ ಹೆಸರಂತೂ ಗೊತ್ತಿಲ್ಲ, ಬಟ್ ತುಂಬ ಅಂದರೆ ತುಂಬ ಡೆಕೋರೇಟಿವ್ ಆಗಿ ಇಟ್ಟಿದ್ದಾರೆ. ಎಲ್ರಿಗೂ ನೋಡಿದ್ರೆ ಒಂದು ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಬರಬೇಕು ಈ ಥರ ಎಲ್ಲ ಹೂಗಳನ್ನು ನೋಡಬೇಕು ಅಂದರೆ, ಈ ಥರ ಹೂವಿನ ಮೇಳಕ್ಕೆ ಬರಬೇಕು. ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ಯಾವ ರೀತಿ ಹೂಗಳನ್ನು ಇಲ್ಲಿ ಡೆಕೋರೇಷನ್ ಮಾಡಿದ್ದಾರೆ, ಎಷ್ಟು ಥರದ ಹೂಗಳಿದ್ದಾವೆ ಇಲ್ಲಿ ನಾವು ನೋಡ್ಬೋದು. ಈ ಥರ ಗಿಡಗಳನ್ನು, ಹೂಗಳನ್ನು ಹೂವಿನ ಮೇಳದಲ್ಲಿ, ಹೂವಿನ ಹಬ್ಬದಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. ಅದು ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿರುವಂತಹ ಈ ಒಂದು ಹೂಗಳ ಹಬ್ಬ ಯಾವ ರೀತಿ ಇದೆ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ ನೋಡಿ. ಇದು ಗುಲಾಬಿ ಅಲ್ಲ, ಗುಲಾಬಿ ಥರ ಇರುವಂತಹ ಒಂದು ಹೂವು, ಬಟ್ ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತುಂಬ ಅಂದರೆ ತುಂಬ ಹೂಗಳನ್ನು ನಾನು ಪರಿಚಯಿಸ್ತೀನಿ. ಸುಮಾರು ಹೂಗಳ ಹೆಸರುಗಳೇ ನಮಗೆ ಗೊತ್ತಿಲ್ಲ. ಇಲ್ಲಿ ಹೂವಿನ ಜೊತೆಗೆ ಕಾಯಿಗಳನ್ನು ಇಟ್ಟಿದ್ದಾರೆ, ಬಟ್ ಈ ಕಾಯಿಗಳ ಹೆಸರುಗಳನ್ನು ಕೇಳಿದರೆ ತುಂಬ ಅಂದರೆ ತುಂಬ ವಿಚಿತ್ರವಾದಾಗಿದ್ದಾವೆ. ನಾನು ಹೇಳ್ತೀನಿ, ಬಟ್ ಈ ಹೆಸರುಗಳನ್ನು ನೀವು ಇದೇನಪ್ಪ ಇಷ್ಟೊಂದು ಈ ಥರ ಕಾಯಿಗಳು ಇದ್ದಾವ ಅಂತ ಇವತ್ತೇ ಗೊತ್ತಾಗಿತ್ತು. ಆದರೆ ವಿಚಿತ್ರವಾಗಿದ್ದಾವೆ ಹೆಸರುಗಳೆಲ್ಲನ. ಬಟ್ ಇದೇನು ಕಾಯಿ ಆಕಾರ ನೋಡಿಟ್ಟಿದ್ದಾರೋ ಅಥವಾ ಕಾಯಿ ನಿಜವಾದ ಹೆಸರು ಏನೋ ಅದೇನೋ ನನಗೆ ಗೊತ್ತಿಲ್ಲ. ನೋಡಿ ಹೇಗಿದೆ ಅಂತ ಅಂದರೆ ನೀವೇ ನೋಡ್ಬೇಕೀಗ. ಅಥವಾ ಸಮುದ್ರದ ಫಲ ಅಂದರೆ ಅದಕ್ಕೊಂದು ಏನೋ ಇದಿದೆ ಅರ್ಥ. ಓಕೆ, ಆನೆ ತೊರಡು ಕಾಯಿ ಅಂತೆ, ಮುಳ್ಳು ಮುತ್ತುಗೆ ಅಂತೆ. ಹಾಗೆ ಮುಂದೆ ಬಂದರೆ ಏನಪ್ಪ ಇದು ಹುಲಿ ತೊರಡು ಕಾಯಿ ಮರ ಅಂತೆ. ಇದೇನು ಹೆಸರು ನೋಡಿಟ್ಟಿದ್ದಾರೋ ಇಲ್ಲ ಕಾಯಿ ನೋಡಿಟ್ಟಿದ್ದಾರೋ ಗೊತ್ತಿಲ್ಲ. ರೆಕ್ಕೆ ಕಾಯಿ ಮರ ಅಂತೆ. ತುಂಬ ಅಂದರೆ ತುಂಬಾ ವಿಚಿತ್ರವಾಗಿದ್ದಾವೆ. ಈ ಥರ ಒಂದು ಕಾಯಿಗಳನ್ನು ನೀವು ನೋಡೋಕ್ಕೆ ಬೇರೆ ಕಡೆ ಎಲ್ಲ ಸಾಧ್ಯನೇ ಇಲ್ಲ. ಸುರವೊನ್ನೆ ಅಂತೆ, ಸನ್ಮಾತಿ. ವಿಚಿತ್ರವಾಗಿದ್ದಾವಲ್ಲ ಹೆಸರುಗಳೆಲ್ಲನ. ಬಗಣೆ ಮರ, ಬಗಣಿ ಗೂಟ ಅಂತ ಹೇಳ್ತಿರ್ತಾರಲ್ಲ, ಅದೇ ಥರ ಇದೊಂದು ಬಗಣಿ ಮರ ಆಗಿದೆ ನೋಡಿ. ಈ ಥರ ವಿಚಿತ್ರವಾದ ಕಾಯಿಗಳನ್ನು ನಾವು ಬೇರೆ ಕಡೆ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಬೇರೆ ಬೇರೆ ಕಾಯಿಗಳನ್ನು ನಾವು ನಿಮಗೆ ತೋರಿಸ್ಬೇಕಂತ ಇದ್ದೀನಿ. ನೋಡೋಣ ಬನ್ನಿ ಹೇಗಿದೆ ಅಂತಾನೆ. ಏನೇ ಇರಲಿ, ನಾವು ಈ ಥರ ಎಲ್ಲ ನೋಡಬೇಕು ಅಂದರೆ ಬರಬೇಕು. ಈ ಥರ ಹೊರಗಡೆ ಪ್ರಪಂಚಕ್ಕೆ ಬಂದ್ರೇ ಗೊತ್ತಾಗೋದು ಇಲ್ಲಿ ಏನೇನಿದೆ ಅಂತ. ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಯಾವ ರೀತಿಯಾಗಿ ಒಂದು ಡಿಸೈನ್ಗಳನ್ನು ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಮರದ ಕೆತ್ತನೆಯಿಂದ ಮಾಡಿರುವಂತಹ ಒಂದು ಮೊಲ ನೋಡಿ, ಎಷ್ಟು ಚೆನ್ನಾಗಿ ರ್ಯಾಬಿಟನ್ನು ಕೆತ್ತನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಇನ್ನು ನೋಡ್ತಾ ಬಂದರೆ ಈ ಹೂವು ಮತ್ತು ಹೂವಿನ ಜೊತೆಲಿರೋವಂಥ ಸ್ಟ್ಯಾಂಡು ನೀವು ನೋಡ್ತಾ ಇರ್ಬೋದು. ಎಷ್ಟೊಂದು ಅದ್ಭುತವಾಗಿ ಅದನ್ನು ಒಂದು ಡಿಸೈನ್ ಆಗಿ ಇಟ್ಟಿದ್ದಾರೆ ಅಂತಲೂ ತುಂಬ ಚೆನ್ನಾಗಿಟ್ಟಿದ್ದಾರೆ. ಇದು ಸೇವಂತಿಗೆ ಅಲ್ಲ, ಸೇವಂತಿಗೆ ಥರ ಇರುವಂತಹ ಬೇರೆ ಒಂದು ತಳಿ. ಅಂದರೆ ತುಂಬ ಗುಪ್ತನಾಗಿ ಚೆನ್ನಾಗಿ ಬಿಡುತ್ತೆ ಈ ಹೂವು. ನೋಡ್ತಾ ಇರ್ಬೋದು, ಹಲವಾರು ಜಾತಿಯ ಹೂಗಳನ್ನು ನೋಡ್ಬೋದು. ನಿಜವಾಗ್ಲೂ ಎಷ್ಟು ಸಂತೋಷ ಆಗುತ್ತೆ ಅಂದರೆ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ಈ ಥರ ಪ್ಲೇಸ್ಗಳಿಗೆಲ್ಲ ನಾವು ವಿಸಿಟ್ ಮಾಡಬೇಕು. ಮೈಂಡಲ್ಲಿ ಇದ್ದಂಥ ಸ್ವಲ್ಪ ಸ್ಟ್ರೆಸ್ಸು, ಪ್ರಕೃತಿ ಜೊತೆ ನಾವು ಕಳೆಯೋಂತಹ ಒಂದು ಆನಂದ ತುಂಬಾ ಚೆನ್ನಾಗಿರುತ್ತೆ. ನೋಡ್ಬೋದು ನೀವು ಬಂದಂತೂ ನೋಡೋಕ್ಕಾಗಿಲ್ಲ, ತುಂಬ ಜನ ಬೆಂಗಳೂರಲ್ಲೇ ಇದ್ದೀರಾ. ಬಟ್ ನಾನು ಇಲ್ಲಿಂದನೇ ನಿಮಗೆ ತೋರಿಸ್ತೀನಿ. ಅಟ್ಲೀಸ್ಟ್ ನೋಡೇ ಆದರೂ ಖುಷಿ ಪಡಿ, ಒಂದು ಲೈಕ್ ಮಾಡಿ,
ವಿಡಿಯೋ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ. ಹಾಗೆ ಮುಂದೆ ಬರ್ತಾ ನಿಮಗೆ ಏನಪ್ಪ ಇದು ಯಾರು ಗೊತ್ತಾ ಇದನ್ನ ಇದು ಮಾಡಿರೋದು, ಸ್ಪರ್ಶ್ ಮಸಾಲ ಅವರು. ಕೋಳಿ ಚಿಕನ್ಗೆ ಎಷ್ಟು ಫೇಮಸ್ ಇದೆ ಅಂದರೆ ಅಷ್ಟು ಫೇಮಸ್ ಇದೆ, ಅದಕ್ಕೆ ಅವರೇ ಒಂದು ಸ್ಪಾನ್ಸರ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ನಮ್ಮ ನಾಡಿನ ಬೆನ್ನೆಲುಬು ಆಗಿರುವಂತಹ ರೈತ ನೋಡಿ ಎಷ್ಟು ಇದ್ರಂಗೆ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ರೈತನ ಒಂದು ಪ್ರತಿಮೆಯನ್ನು ಇಟ್ಟಿದ್ದಾರೆ, ಚೆನ್ನಾಗಿದೆ ನೋಡೋಕ್ಕೆಲ್ಲ. ವಿವಿಧ ಜಾತಿಯ ಏನು ತಳಿಗಳಲ್ಲಿ ಇವೆಲ್ಲ ಮರಳುಗಾಡಿನಲ್ಲಿ ಬೆಳೆಯುವಂತಹ ಎಷ್ಟೋ ಸಣ್ಣ ಸಣ್ಣ ಒಂದು ಸಸಿಗಳನ್ನು ಸಮೇತ ಇಟ್ಟಿದ್ದಾರೆ ಇಲ್ಲಿ. ಇವೆಲ್ಲ ಅತಿ ಹೆಚ್ಚು ಕಂಡು ಬರೋದು ಮರಳುಗಾಡು ಪ್ರದೇಶದಲ್ಲಿ. ಹಾಗೆ ಬಂದರೆ ನೀವು ನೋಡಬಹುದು ಟ್ರ್ಯಾಕ್ಟರನ್ನು ಸಮೇತ ಹೂವು ಮತ್ತು ಮರದ ಎಲೆಗಳಿಂದನೇ ನಿರ್ಮಾಣ ಮಾಡಿದ್ದಾರೆ. ಟ್ರ್ಯಾಕ್ಟರ್ ತಂದು ನಿಲ್ಲಿಸಿದಾರ ಅಥವಾ ಅದಕ್ಕೆ ಡಿಸೈನ್ ಮಾಡಿದಾರ ಗೊತ್ತಿಲ್ಲ. ಸಾಮಾನ್ಯ ಯಾವುದೋ ಹಳೆ ಟ್ರ್ಯಾಕ್ಟರ್ ನಿಲ್ಲಿಸ್ಬಿಟ್ಟು ಅದಕ್ಕೇನೆ ಫುಲ್ಲು ಹೂವು ಮತ್ತು ಎಲೆಗಳಿಂದ ಡಿಸೈನ್ ಮಾಡಿರ್ಬೇಕು ಅಂತ ಅನಿಸುತ್ತೆ. ಇನ್ನು ಬಂದರೆ ಇದೇನಪ್ಪ ಇದು ಮುಳ್ಳಂದಿ ಥರ ಇದೆ, ಮುಳ್ಳಂದಿ ಕಾಯಲ್ಲ, ಇದೆಲ್ಲ ಏನು ನಾವು ಇದರಲ್ಲಿ ನೋಡುವಂತಹ ಕಾಯಿಗಳು, ಮರಳುಗಾಡಲ್ಲಿ ನೋಡುವಂತಹ ಅತಿ ಹೆಚ್ಚು ಕಾಯಿಗಳು. ಬನ್ನಿ ಮುಂದೆ ಹೋಗ್ತಾ ನಿಮ್ಗೆ ಇನ್ನೂ ಹೂವಿನಿಂದ ಏನೇನು ಅಲಂಕೃತ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಹನಿಬಿ ಜೇನು ಬಂದರೆ ನಾವೇ ಓಡೋಗ್ತೀವಿ, ಬಟ್ ಇಲ್ಲಿ ಜೇನು ಹುಳದ ಒಂದು ಏನು ಹೂವಿನಿಂದ ಅಲಂಕಾರ ಮಾಡಿರೋದಕ್ಕೆ ಸೆಲ್ಫಿಗಾಗಿ ಮುಗಿ ಬಿದ್ದಿದ್ದಾರೆ ಜನ. ಎಲ್ಲಿ ನೋಡೋದ್ರೂ ಸೆಲ್ಫಿ ಹುಚ್ಚು ತುಂಬಾ ಇದೆಯಪ್ಪ. ಹಾಗೆ ಬಂದರೆ ಜಿಂಕೆಯನ್ನು ನೀವು ನೋಡ್ಬೋದು. ಹೂವಿನಿಂದನೇ ಎಷ್ಟೊಂದು ಅದ್ಭುತವಾಗಿ ಹೂಗಳ ರಾಶಿಯಿಂದನೇ ಒಂದು ತುಂಬಿಸಿದ್ದಾರೆ ಅಂದರೆ ಅಷ್ಟು ತುಂಬಿಸಿದ್ದಾರೆ. ಈ ಥರ ಹೂವು ಏನು ನೋಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ಇಲ್ಲಿಂದ ನೋಡ್ಬೋದು ನೀವು. ಲೈನಾಗಿ ಇಟ್ಟಿದ್ದಾರೆ, ಸುಮಾರು ಲಕ್ಷಾಂತರ ಹೂಗಳನ್ನು ಇಲ್ಲಿ ನೋಡ್ಬೋದು ನಾವು. ಬೇರೆ ಯಾವ ಕಡೆನೂ ನೋಡೋಕ್ಕಾಗದೇ ಇಲ್ಲ ಬಿಡಿ ಇಷ್ಟು ಥರ ಹೂಗಳನ್ನು. ಏನು ಸಕ್ಕತ್ತಾಗೆ ಮುಂದೆ ಹೋಗ್ತಾ ಇನ್ನೂ ತುಂಬ ಚೆನ್ನಾಗಿ ಡೆಕೋರೇಟಿವ್ ಆಗಿ ಮಾಡಿದ್ದಾರೆ, ಚೆನ್ನಾಗಿದೆ ಒಟ್ಟಿನಲ್ಲಿ. ಬಟ್ ಈ ಥರ ನಾವು ನೋಡೋದು ನೆಕ್ಸ್ಟ್ ಅಂದರೆ ಈ ಜನವರಿನಲ್ಲಿ ಏನು ಗಣರಾಜ್ಯೋತ್ಸವ ಬರುತ್ತೆ, ಆ ಗಣರಾಜ್ಯೋತ್ಸವದಲ್ಲಿ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಯಾರ್ಯಾರೆಲ್ಲ ಈ ಒಂದು ಹೂವಿನ ಹಬ್ಬಕ್ಕೆ ಬಂದಿಲ್ಲ ಅವರೆಲ್ಲರೂ ಖಂಡಿತವಾಗ್ಲೂ ಈ ಒಂದು ಜನವರಿನಲ್ಲಿ ಏನು ಗಣರಾಜ್ಯೋತ್ಸವಕ್ಕೆ ಹೂವಿನ ಹಬ್ಬವನ್ನು ಮತ್ತೆ ಲಾಲ್ಬಾಗಲ್ಲಿ ಮಾಡ್ತಾರೆ. ಇದು ಕಬ್ಬನ್ ಪಾರ್ಕಲ್ಲಿ ನಡೆದಿರೋದು. ಲಾಲ್ಬಾಗಲ್ಲಿ ಯಾರೆಲ್ಲ ಬರಬೇಕಂತ ಇದ್ರೆ ಖಂಡಿತ ಬನ್ನಿ, ತುಂಬ ಚೆನ್ನಾಗಿರ್ತದೆ. ನಾನು ಬರ್ತೀನಿ, ಸಿಗೋಣ ಅಲ್ಲಿ. ನಮ್ಮ ಫಾಲೋವರ್ಸ್ಗಳಿಗೆಲ್ಲ ಚೆನ್ನಾಗಿ ಏನೋ ಒಂದು ಖುಷಿ ಕೊಡಬೇಕು, ನೋಡಬೇಕು. ಬೆಂಗಳೂರಲ್ಲಿ ಎಷ್ಟೋ ಜನ ಎಲ್ಲೆಲ್ಲೋ ಇರ್ತಾರೆ, ಬಟ್ ಅವರೆಲ್ಲ ಬಂದು ನೋಡೋಕ್ಕಾಗಲ್ಲ. ಸೊ ಅದಕ್ಕಾಗಿಯೇ ನಾವು ಅದರಲ್ಲೂ ನಮ್ಮ ಹಳ್ಳಿನಲ್ಲಿರುವಂತಹ ಎಷ್ಟೋ ಜನಗಳಿಗೆ ಇಲ್ಲಿಗೆ ಬರೋಕ್ಕಾಗಲ್ಲ, ಈ ಥರ ಎಲ್ಲ ನೋಡೋಕ್ಕಾಗಲ್ಲ. ಅದರಿಂದ ಎಲ್ಲರೂ ನೋಡಲಿ ಅಂತಲೇ ಈ ವಿಡಿಯೋವನ್ನು ಮಾಡಿಬಿಟ್ಟು ಹಾಕ್ತಾಯಿದ್ದೀವಿ. ನೋಡಿ ಖುಷಿ ಪಡಿ, ತುಂಬ ಚೆನ್ನಾಗಿದೆ. ಇಲ್ಲ ನಿಮಗೂ ಬರಬೇಕು ಅನಿಸಿದ್ರೆ ಇದೇ ಒಂದು 2026ರ ಮೊದಲನೇ ತಿಂಗಳಾದಂತಹ ಜನವರಿ 26 ಗಣರಾಜ್ಯೋತ್ಸವ ಏನಿದೆ ಆ ಒಂದು ದಿನದೊಂದು ಅಥವಾ ಆ ಹಿಂದೆ ಮುಂದೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಲಾಲ್ಬಾಗಿನಲ್ಲಿ ಹೂಗಳ ಒಂದು ಹಬ್ಬವನ್ನು ನೀವು ನೋಡ್ಬೋದು. ಎಷ್ಟು ಥರ ಇದೆ ಅಂದರೆ ಅಷ್ಟು ಥರ ಇದೆ. ಈ ಥರ ಅದಕ್ಕೆ ಹೂಗಳ ರಾಜ, ಸುಗಂಧ ರಾಜ ಅಂತ ಏನು ಹೇಳ್ತಾರೆ, ಆ ಹೂವು ಕೂಡ ಏನು ಸುಗಂಧನೇ ಬೇರೆ. ಎಷ್ಟು ಅದ್ಭುತವಾಗಿ ಜೋಡಿಸಿದ್ದಾರೆ ಅಂತಂದರೆ ನಿಜವಾಗ್ಲೂ ಇಷ್ಟೊಂದು ಹೂಗಳನ್ನು ಈ ಥರ ಒಂದು ಹೂಗಳ ಹಬ್ಬದಲ್ಲಿ ಬಿಟ್ಟು ಬೇರೆ ಕಡೆ ನಾವು ನೋಡೋಕ್ಕೆ ಚಾನ್ಸೇ ಇಲ್ಲ. ಹೂವಿನಿಂದ ಹಂಗೆ ಒಂದು ಹಾರ್ಟ್, ಒಂದೇ ಹೃದಯವನ್ನೇ ನಿರ್ಮಾಣ ಮಾಡಿದ್ದಾರೆ. ಈ ಹೃದಯ ಕೇವಲ ಹುಡುಗಿಯರಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ. ಹೂವು ತುಂಬ ಅಂದರೆ ತುಂಬಾ ಮೃದು, ಹಾಗೆ ಹುಡುಗಿಯರ ಮನಸ್ಸನ್ನು ಮೃದು ಅಂತ ಹೇಳ್ಬಿಟ್ಟು ಈ ಹೃದಯವನ್ನು ಮಾಡಿದ್ದಾರೆ. ಈ ಹೃದಯ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಜೋಪಾನವಾಗಿ ಕಾಪಾಡ್ಕೊಳ್ಳಿ. ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ತಿನ್ನೋಕ್ಕೂ ಮತ್ತು ಶಾಪಿಂಗಿಗೂ ಬಂದರೆ ಏನು ತಿಂತೀರಾ, ಏನು ಶಾಪಿಂಗ್ ಮಾಡ್ತೀರಾ ರೀ? ಕಪಲ್ಸ್ ಜೊತೆ ಬಂದಿದ್ರೆ ಒಂಥರ ಎಂಟರ್ಟೈನ್ಮೆಂಟ್ ಇರ್ತೈತೆ. ನಾನು ನೋಡಿದ್ರೆ ಸಿಂಗಲ್ ಆಗಿ ಬಂದಿದ್ದೀನಿ,
ತುಂಬ ಅಂದರೆ ತುಂಬ ಬೇಜಾರಾಗ್ತಾ ಇದೆ, ನನ್ನ ಜೊತೆಗೆ ಯಾರು ಪಾರ್ಟ್ನರ್ ಇಲ್ಲ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಬಲೂನ್ಸ್ ಹೊಡೆಯುವಂತಹ ಗೇಮ್ಸ್ಗಳಿದ್ದಾವೆ. ಇನ್ನು ಶಾಪಿಂಗ್ ಅಂತ ಬಂದರೆ ನೋಡಿ, ಏನೇನು ಬೇಕು ಎಲ್ಲ ಶಾಪಿಂಗಲ್ಲಿ ಫುಲ್ಲು ಬ್ಯುಸಿ ಆಗಿದ್ದಾರೆ. ಈ ಥರ ಡಿಸೈನಲ್ಲಿರೋ ಒಂದು ಡಿಸೈನ್ಗಳಿಗೆ ಇದೇನು ಆರ್ಟಿಫಿಷಿಯಲ್ ಹೂಗಳಾದ್ರೂ ಜನ ಇಲ್ಲಿ ಮುಗಿ ಬಿದ್ದಿದ್ದಾರೆ. ಅಲ್ಲಿ ಒರಿಜಿನಲ್ ಹೂಗಳನ್ನು ಯಾರು ತಗೊಳಕ್ಕೆ ಬರ್ತಾ ಇಲ್ಲ. ಅದೆಲ್ಲ ಹ್ಯಾಂಡ್ಮೇಡ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಮನೆಯಲ್ಲಿ ಶೋಕೇಶ್ ಇಟ್ಕೊಳ್ಳೋಕ್ಕೆ. ಲೈಟಿಂಗ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ತುಂಬ ಜನ ಯಾವ ರೀತಿ ಬಂದು ಇಲ್ಲಿ ಶಾಪಿಂಗ್ಗಳೆಲ್ಲ ಮಾಡಿಕೊಂಡು ಕಪಲ್ಸ್ ಜೊತೆ ಬಂದಿರ್ತಾರೆ. ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಆರಾಮಾಗಿ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಬಂದರೆ ಹಾಗೇನೆ ವಿಚಿತ್ರವಾದಂತಹ ಒಂದು ಹೂಗಳನ್ನು ನಾವು ನೋಡ್ಬೋದು. ಇಲ್ಲಿ ಊರಲ್ಲಿ ನಾವು ಯಾವುದೋ 1-2 ಹೂಗಳನ್ನು ಅಷ್ಟೇ ನೋಡಿರ್ತೀವಿ. ಇಲ್ಲಿ ತುಂಬ ಅಂದರೆ ತುಂಬ ವಿಚಿತ್ರವಾದಂಥ ಹೂಗಳು, ಸಸ್ಯಗಳು, ಗಿಡಗಳು ಎಲ್ಲ ಚಿಕ್ಕದಾವೆ. ತುಂಬ ಚೆನ್ನಾಗಿಟ್ಟಿದ್ದಾರೆ ನೋಡಿ. ಇದನ್ನೆಲ್ಲ ಸ್ಪಾನ್ಸರ್ ಮಾಡಿರೋದು ಅದು ಇಂದಮ್ ಅಂತ ಹೇಳ್ಬಿಟ್ಟು ಆ ಕಂಪನಿಯವರು ಒಂದು ಒಳ್ಳೆ ಗಾರ್ಡಿಂಗ್ ಮುಖಾಂತರ ಒಳ್ಳೆ ಒಂದು ಏನು ಹೂಗಳ ಪ್ರದರ್ಶನವನ್ನು ಮಾಡಿದ್ದಾರೆ. ಬನ್ನಿ 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 ಮುಂದೆ ಹೋಗ್ತಾ ಇನ್ನು ಒಂದು ಇದೇನು ಗುರು ಇಷ್ಟು ರೇಟ್ ಇದೆಲ್ಲ, ತುಂಬ ಅಂದರೆ ತುಂಬ ಚಿಕ್ಕದಾಗೆ ಇದೆ ಅಂತಹ ಗಿಡಗಳು. ಸುಮಾರು ವರ್ಷದಟ್ಟಿ ಇದಾವಂತೆ ಇವೆಲ್ಲ ಗಿಡಗಳು. ನೀವು ನೋಡ್ಬೋದು. ಇಲ್ಲಿಂದ ಮುಂದೆ ಹೋದರೆ ನಿಮಗೆ ಸುಮಾರು ತುಂಬ ಚೆನ್ನಾಗಿರುವಂತಹ ಏನು ಕರ್ನಾಟಕದ ನಮ್ಮ ಫ್ಲವರ್ ಏನಿದೆ, ಕರ್ನಾಟಕದ ಮ್ಯಾಪು ಏನಿದೆ ಅದರಿಂದನೇ ಒಂದು ಡಿಸೈನನ್ನು ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನಮ್ಮ ಕರ್ನಾಟಕದ ನಕ್ಷೆಗೆ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ಎಷ್ಟು ಜನ ಸೆಲ್ಫಿ ತಗೊಳ್ತಾ ಇದ್ದಾರೆ ಅಂದರೆ ತುಂಬ ಜನ ಸೆಲ್ಫಿ ತೆಗಿತಾ ಇದ್ದಾರೆ. ಚೆನ್ನಾಗಿದೆ ಹಬ್ಬ, ಎಷ್ಟು ಚೆನ್ನಾಗಿದೆ ವೆದರು, ಈ ಕ್ರೌಡು, ಈ ಜನ. ಇನ್ನು ಮುಂದೆ ಬಂದರೆ ಆರ್ಟಿಫಿಷಿಯಲ್ ಚಿರತೆ, ಸಿಂಹ ನೋಡಿ. ನಮ್ಮ ರೈತರು ಮಾಡಿರುವಂತಹ ಒಂದು ರೈತರ ಹಬ್ಬಕ್ಕೆ ಇಲ್ಲಿ ಒಂದು ಆಗಮನ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ತುಂಬ ಚೆನ್ನಾಗಿದೆ. ಇದೆಲ್ಲ ಏನು ತೆಂಗಿನ ಗರಿ ಇದೆಯಾ, ತೆಂಗಿನ ಗರಿಯಿಂದ ಮಾಡಿರೋದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು. ನಮ್ಮ ರೈತರಿಗೆ ಸ್ಮರಿಸೋಣ ಅಂತ ಹೇಳ್ಬಿಟ್ಟು 2 ಬಸವಣ್ಣಗಳನ್ನು ಇಟ್ಟಿದ್ದಾರೆ. ಆ್ಯಕ್ಚುಲಿ ಮಾಡಿ ಎಲ್ಲ 3-4 ದಿನ ಆಗಿದೆ. ಎಲೆ ಎಲ್ಲ ಒಣಗೋಗ್ಬಿಟ್ಟಿದೆ. ತೆಂಗಿನ ಗರಿಯಿಂದ ಡಿಸೈನ್ ಮಾಡಿರೋದು ಒಣಗೋಗ್ಬಿಟ್ಟಿದೆ. ಚೆನ್ನಾಗಿದೆ. ಒಟ್ಟಿನಲ್ಲಿ ನೋಡ್ತಾ ನಮಗೆ 2 ಕಣ್ಣು ಸಾಲಲ್ಲಪ್ಪ ಅಂತಾರಲ್ಲ ಆ ಥರ. ಇನ್ನು ಹಾಗೆ ಬಂದರೆ ಡಾಲ್ಫಿನ್ಸು ಮುಖಾಂತರ ಬರುವಂತಹ ಎಲ್ಲ ಒಂದು ಏನು ಪ್ರೇಕ್ಷಕರಿಗೆ ಇಲ್ಲಿ ಡಾಲ್ಫಿನ್ಸ್ ಮುಖಾಂತರ ವೆಲ್ಕಮ್ ಅಂತ ಇದ್ದಾರೆ. ನೋಡ್ತಾ ಇರ್ಬೋದು. ಹುಡುಗಿರು ಯಾವ ರೀತಿ ಸೆಲ್ಫಿ ತೊಗೊಂಡು ಪೋಸ್ ಕೊಡ್ತಾ ಇದ್ದಾರೆ. ಹುಡುಗಿರಷ್ಟು ಸೆಲ್ಫಿಗಳು ನಾವು ತಗೊಳಕ್ಕಾಗಲ್ಲ, ಆದರೆ ಹುಡುಗಿರು ತಗೊಳ್ತಾರೆ. ಚೆನ್ನಾಗಿದೆ. ಒಟ್ಟಾರೆಯಾಗಿ ನೋಡ್ಬೋದು. ಹೂಗಳ ಹಬ್ಬ 2025ರಲ್ಲಿ ಮೊದಲನೇ ಬಾರಿಗೆ ಈ ಕಬ್ಬನ್ ಪಾರ್ಕಲ್ಲಿ ಆಯೋಜಿಸಿರುವಂತಹ ಹೂಗಳ ಹಬ್ಬ ತುಂಬ ಅಂದರೆ ತುಂಬಾ ಮನಸ್ಸಿಗೆ ಖುಷಿ ಕೊಟ್ಟಿದೆ. ಸಾವಿರಾರು, ಒಂದಲ್ಲ ಎರಡಲ್ಲ, ಸಾವಿರಾರು ಜಾತಿಯ ಹೂಗಳನ್ನು ನಾವಿಲ್ಲಿ ನೋಡ್ತಾ ಇರ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ನೋಡಿ ಯಾರೆಲ್ಲ ನೋಡಿಲ್ಲ, ಇಷ್ಟೊಂದು ಹೂಗಳು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್. ಏನೇ ಆಗಲಿ ಇಷ್ಟೊಂದು ಹೂಗಳನ್ನು ನಾವೆಲ್ಲೂ ನೋಡೋಕ್ಕಾಗ್ತಾ ಇರಲಿಲ್ಲ. ಅದು ಈ ಒಂದು ಕಬ್ಬನ್ ಪಾರ್ಕಲ್ಲಿ ಆಯೋಜನೆ ಮಾಡಿರುವಂತಹ ಹೂಗಳ ಹಬ್ಬ. ತಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ತಪ್ಪದೆ ಬನ್ನಿ. ಲಾಲ್ಬಾಗಲ್ಲಿ ನಡೆಯುತ್ತೆ. ಖಂಡಿತವಾಗೂ ಪ್ರತಿಯೊಬ್ಬರು ವಿಸಿಟ್ ಮಾಡಿ. ಹಾಗೆ ಮುಂದೆ ಬಂದರೆ ದೊಡ್ಡದು ಒಂದು ಏನು ಲೈಬ್ರರಿಯನ್ನು ನೋಡ್ಬೋದು. ಇದು ಸಮೇತ ಈ ಒಂದು ಕಬ್ಬನ್ ಪಾರ್ಕಲ್ಲಿ ಇರುವಂತಹ ದೊಡ್ಡದೊಂದು ಲೈಬ್ರರಿ ಆಗಿರುತ್ತೆ. ಇನ್ನು ಹೂಗಳ ಹಬ್ಬ ಅಂತ ಯಾವ ಟೈಮಲ್ಲಿ ಕರಿಬೇಕು ಅಥವಾ ಯಾವ ಟೈಮಲ್ಲಿ ಮಾಡಬೇಕಂತ ಅವರು ಕರೆಕ್ಟಾಗಿ ಪ್ಲಾನ್ ಮಾಡಿದ್ದಾರೆ.
ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಪಾರ್ಕಲ್ಲಿ ನೀವು ನೋಡ್ಬೋದು ಹೂವಿನ ಸ್ವಲ್ಪ ಮರಗಳಿದ್ದಾವೆ. ಆ ಮರಗಳಲ್ಲಿ ಹೂಗಳು ಯಾವ ರೀತಿ ಇದೆ ಅಂದರೆ ಆ ರೀತಿ ಇದೆ. ಫುಲ್ಲು ಹೂವಿಂದನೇ ತುಂಬೋಗಿದೆ ಈ ಒಂದು ಮರಗಳು. ಜನ ಎಲ್ಲಿ ಹೂಗಳಿದೆ ಅಲ್ಲೇ ತುಂಬ ಜನ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಕಲಾವಿದ ಅಣ್ಣ ಕೇಳ್ತಾ ಇದ್ದಾನೆ, ಅಣ್ಣ ಯೂಟ್ಯೂಬ್ ಅಣ್ಣ ಅಂತಾನೆ. ಹೌದಪ್ಪ ಯೂಟ್ಯೂಬ್ ಅಂತ ಹೇಳಿದೆ. ಹಾಗೆ ಏನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬು ಮಾಡಿಕೊಂಡ್ರು, ತುಂಬ ಪರಿಚಯನೂ ಆಯಿತು. ಬನ್ನಿ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿದೆ. ಎಲ್ಲ ಜನ ಫುಲ್ಲು ಮೊಬೈಲು, ಸಿಟ್ಟಿಂಗು ಸಾಕಷ್ಟೆ. ಆರಾಮಾಗಿ ಹುಡುಗಿ ಜೊತೆ ಕೂತ್ಕೊಂಡು ಕಾಲ ಕಳ್ಕೊಂಡು ಈ ಒಂದು ಪಾರ್ಕಲ್ಲಿ ಎಂಜಾಯ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡ್ತಾರೆ. ನಾವು ಇದ್ದೀವಿ ಸುಮ್ಮನೆ ತಿರುಗ್ತಾ ಇದ್ದೀವಿ ಕ್ಯಾಮ್ರಾ ಇಟ್ಕೊಂಡು. ಕ್ಯಾಮ್ರಾ ಇಟ್ಕೊಂಡು ತಿರುಗೋದಂದರೆ ಅದೇ ಒಂದು ವೃತ್ತಿಯಾಗಿ ನಾವು ಮಾಡ್ಕೋಬೇಕಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ಈ ಕ್ಯಾಮ್ರಾಯಿಂದನೇ ಬದುಕನ್ನು ಕಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದ್ದೀವಿ. ಏನೇ ಇದ್ದರೂ ಕ್ಯಾಮ್ರಾ ಜೊತೆ ಮಾತಾಡ್ತೀವಿ, ಅದನ್ನೇ ನಾವು ನಿಮಗೆ ತಿಳಿಸ್ತೀವಿ. ನೋಡಿ ಎಷ್ಟು ಹೂಗಳಿದ್ದಾವೆ. ಈ ಎಲ್ಲ ಹೂಗಳನ್ನು ಇದೇ ಒಂದು ಕಾಂಪೌಂಡಲ್ಲಿ ಬೆಳೆದಿರೋಂತಹ ಹೂವಿನ ಒಂದು ಗಿಡಗಳಾಗಿರ್ತವೆ. ಇವೆಲ್ಲ ನ್ಯಾಚುರಲ್ ಆಗಿ ಬೆಳೀತವೆ. ಇದು ಬಂದು ಹೂಗಳು ಈ ಏನು ನವಂಬರ್ ಅಥವಾ ಈ ಡಿಸೆಂಬರ್ ತಿಂಗಳಲ್ಲಿ ಅಷ್ಟೇ ಹೂಗಳನ್ನು ಬಿಡುತ್ತೆ. ಅದಕ್ಕಾಗಿ ಅದೇ ಟೈಮಲ್ಲಿ ಒಂದು ಹೂವಿನ ಮೇಳವನ್ನು ಸಮೇತ ಹಮ್ಮಿಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರ್ಬೋದು ಅತಿ ಹೆಚ್ಚು ಸೆಲ್ಫಿಗಳಿಂದನೇ ತುಂಬ ಹೋಗಿದೆ. ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ, ನೆಕ್ಸ್ಟ್ ಟೈಮು ಖಂಡಿತವಾಗ್ಲೂ ಈ ಲಾಲ್ಬಾಗಲ್ಲಿ ಆಯೋಜನೆ ಮಾಡ್ತಾರೆ. ಅವರೆಲ್ಲರೂ ಬಂದುಬಿಟ್ಟು ಖುಷಿಪಡಿ. ಇನ್ನೂ ಚೆನ್ನಾಗಿರುತ್ತೆ, ಇದಕ್ಕಿಂತ ಚೆನ್ನಾಗಿ ಲಾಲ್ಬಾಗಲ್ಲಿ ಆಯೋಜನೆ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ರಿಗೂ ತುಂಬ ಧನ್ಯವಾದಗಳು. ಸಿಗೋಣ ಒಂದು ಹೊಸ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು ಸೋ ಮಚ್.